ನಾನು ಉಷಾ ಅಗರ್ಖೇಡ್. ಅಧ್ಯಾತ್ಮ ಬಂಧು ಭಗಿನಿಯರಿಗೆ ವಂದನೆಗಳು. ಶ್ರೀ ಹರಿವಾಯು ಗುರುಗಳನ್ನು ಸ್ಮರಿಸಿ ನಾನು ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದ ಶ್ರೀ ಪ್ರಸನ್ನ ವೆಂಕಟದಾಸರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆ ಬಗ್ಗೆ ಹಲವು ಲೇಖನಗಳನ್ನು ಓದಿ ತಿಳಿದದ್ದನ್ನು ನನಗೆ ತಿಳಿದ ಮಟ್ಟಿಗೆ ಹೇಳಲು ಪ್ರಯತ್ನಿಸುವೆ. ಮೊದಲು ಗುರುಸ್ವಾಮಿ ಚನ್ನಕೇಶವನ ಸ್ಮರಣೆಯೊಂದಿಗೆ ಪ್ರಾರಂಭಿಸುವೆ. ವೇದೇಶ ಮದ್ಗುರು ಕರಾರ್ಚಿತ ಪಾದಪದ್ಮ ಶ್ರೀ ಕೇಶವ ಧ್ರುವನಿರ್ಮಿತ ದಿವ್ಯಮೂರ್ತೆ ಶ್ರೀ ಭೀಮರಥೆ ಮಲತೀರ್ ಮನೋರ್ ವಾಸಿನ್ ವಾಶಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ. 4 ಭಾಗದಲ್ಲಿ ವಿವರಿಸುವೆನು. ಮೊದಲನೇದು ಪೀಠಿಕೆ, ಎರಡನೇದು ದಾಸರ ಪೂರ್ವಾಪರ, ಮೂರನೇದು ದಾಸರ ಜೀವನ ಪರಿಚಯ, 4ನೇದು ದಾಸರ ಸಾಧನೆ ಇತ್ಯಾದಿ. ಪೀಠಿಕೆ. ಹರಿದಾಸ ಸಾಹಿತ್ಯವು ಕನ್ನಡ ಸಾರಸ್ವತ ಭಂಡಾರದ ನಿಧಿಯ ಅಕ್ಷಯವಾದ ಸಂಪತ್ತು ಇದ್ದಂತೆ. ಎಲ್ಲ ಹರಿದಾಸರು ತಮ್ಮ ಸಾವಿರಾರು ಕೃತಿಗಳಿಂದ ಈ ಭಂಡಾರವನ್ನು ಶ್ರೀಮಂತಗೊಳಿಸಿದ್ದಾರೆ. ಹರಿಭಕ್ತಿ ಮತ್ತು ಶ್ರೀಹರಿಸ್ತುತಿಯೇ ದಾಸ ಸಾಹಿತ್ಯದ ಜೀವಾಳವಾಗಿದೆ ಎನ್ನಬಹುದಾಗಿದೆ. ಹರಿದಾಸರು ಆಧ್ಯಾತ್ಮಿಕ ದಾರಿ ತೋರುವ ಕೃತಿಗಳಲ್ಲದೆ ಅದರೊಂದಿಗೆ ಸಮಾಜಕ್ಕೆ ಉಪಯುಕ್ತ ಮತ್ತು ಲೋಕ ನೀತಿ ಕೃತಿಗಳನ್ನು ರಚಿಸಿದ್ದಾರೆ. ಎಲ್ಲದ ಹರಿದಾಸಾರ್ಯರು ತಮ್ಮದೇ ಆದ ನುಡಿಗಟ್ಟುಗಳಿಂದ ಸರಳವಾದ ಕನ್ನಡ ಭಾಷೆಯ ನೀತಿ ಬೋಧಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಸಮಾಜದ ಪರಿವರ್ತನೆ ತರುವಲ್ಲಿ ಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ. ತಮ್ಮ ಕೃತಿಗಳ ಮೂಲಕ ಸುಜನರನ್ನು ಸದಾಚಾರದತ್ತ ಕೊಂಡೊಯ್ಯಲು ಪ್ರಯತ್ನಿಸಿ ಉಪಕರಿಸಿದ್ದಾರೆ. ಸಂಸ್ಕೃತ ಭಾಷೆಯಲ್ಲಿದ್ದ ಮಧ್ವ ಸಿದ್ಧಾಂತವನ್ನು ತಮ್ಮ ಕೃತಿಗಳ ಮೂಲಕ ಜನ ಮನಕ್ಕೆ ತಲುಪಿಸಿದ್ದಾರೆ. ಎಲ್ಲ ಹರಿದಾಸರ ಕೃತಿಗಳಲ್ಲಿ ನವವಿಧ ಭಕ್ತಿಯ ತತ್ವಗಳು ತುಂಬಿಕೊಂಡಿವೆ. ಜ್ಞಾನ, ಭಕ್ತಿ, ವೈರಾಗ್ಯ ಇವು ಹರಿದಾಸರ ಸಾಹಿತ್ಯಕ್ಕೆ ಮೂಲ ನೆಲೆಯಾಗಿವೆ. ಹೀಗಾಗಿ ಅವರ ಕೀರ್ತನೆಗಳಲ್ಲಿ ಇವುಗಳ ಚಿಂತನೆ ಇದೆ. ಮಧ್ವಗುರುಗಳು ಭಗವಂತನನ್ನು ಪಡೆಯುವುದಕ್ಕೆ ಭಕ್ತಿಯಿಂದ ಮಾತ್ರ ಸಾಧನೆ ಎಂದು ಈ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ. ಮಹಾತ್ಮ ಧ್ಯಾನ ಪೂರ್ವಸ್ತು ಸದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಸ್ತಯ ಮುಕ್ತಿ ಚಾನ್ಯಥ. ಶ್ರೀ ಪುರಂದರದಾಸರು ಮತ್ತು ಶ್ರೀ ವಿಜಯದಾಸರ ನಡುವಿನ ಕಾಲದಲ್ಲಿ ಹರಿದಾಸ ಸಾಹಿತ್ಯವು ಸ್ಥಗಿತಗೊಂಡಿತ್ತೆಂದು ಕೆಲವು ಇತಿಹಾಸಕಾರರ ಅಭಿಪ್ರಾಯವಿದೆ. ಆದರೆ ಆ ಕಾಲದಲ್ಲಿಯೇ ಉತ್ತರ ಕರ್ನಾಟಕದಲ್ಲಿ 2 ಅನಗ್ಯ ರತ್ನಗಳ ಉಗಮ ಹರಿಕೃಪೆಯಿಂದ ಆಗಿತ್ತು. ಅವರೇ ಶ್ರೀ ಮಹಿಪತಿದಾಸರು ಮತ್ತು ಶ್ರೀ ಪ್ರಸನ್ನ ವೆಂಕಟದಾಸರಾಗಿದ್ದಾರೆ. ಇಬ್ಬರು ದಾಸಾರ್ಯರು ಹರಿದಾಸ ಸಾಹಿತ್ಯವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆಂದು ತಿಳಿದುಬರುವುದು. ದಾಸ ಚತುಷ್ಟಯರ ನಂತರ ಹರಿದಾಸರಲ್ಲಿ ಸತ್ಪುರುಷರೆಂಬ ಖ್ಯಾತಿ ಪಡೆದವರು ಮತ್ತು ಹರಿದಾಸ ಸಾಹಿತ್ಯದಲ್ಲಿ ವಾಗ್ಮಯ ಸೇವೆ ಮಾಡಿದವರಲ್ಲಿ ಶ್ರೀ ಪ್ರಸನ್ನ ವೆಂಕಟದಾಸರು ಪ್ರಖ್ಯಾತರಾದವರೆಂದು ಹೇಳಬಹುದಾಗಿದೆ. ಇವರು ಉತ್ತರ ಕರ್ನಾಟಕದಲ್ಲಿ ಭಕ್ತಿಯ ರಸಧಾರೆಯನ್ನು ಹರಿಸಿದ್ದಾರೆ. 2ನೇದು ದಾಸರ ಪೂರ್ವಾಪರ. ದಾಸರ ಪೂರ್ವಿಕರು ಬಾಗಲಕೋಟೆಯ ಬಳಿಯಲ್ಲಿದ್ದ ಕಾಕಂಟಿಕೆಯ ಗ್ರಾಮದಲ್ಲಿ ವಾಸವಾಗಿದ್ದು ನಂತರ ಬಾಗಲಕೋಟೆಗೆ ಬಂದು ನೆಲೆಸಿದರು. ದಾಸರ ಜನನ 1680ನೇ ಇಸ್ವಿಯಲ್ಲಿ ಆಯಿತು. ಇವರ ತಂದೆಯ ಹೆಸರು ನರಸಪ್ಪ, ತಾಯಿ ಲಕ್ಷ್ಮೀಬಾಯಿ. ಈ ದಂಪತಿಗಳ 2ನೇ ಮಗನೇ ವೆಂಕಪ್ಪ. ದಾಸರ ತಂದೆ ತಾಯಿಗಳು ತಮ್ಮ ಹಿರಿಮಗನ ವಶಕ್ಕೆ ಬಾಲಕ ವೆಂಕಪ್ಪನನ್ನು ಒಪ್ಪಿಸಿ ಕಾಲವಾದರೆಂದು ಅವರ ಚರಿತ್ರೆಯಿಂದ ತಿಳಿದುಬರುವುದು. ದಾಸರ ಬಾಲ್ಯತನ ಬಹಳ ಹೀನಾಯ ಸ್ಥಿತಿಯಲ್ಲಿ ಕಳೆಯಿತು. ಬಡತನದ ಜೊತೆಗೆ ತಂದೆ ತಾಯಿಗಳನ್ನು ಕಳೆದುಕೊಂಡ ಅನಾಥ ಪ್ರಜ್ಞೆಯಲ್ಲಿ ಕಳೆದರು. ಆದರೆ ತಾಯಿಯಿಂದ ಅವರಿಗೆ ಬಳುವಳಿಯಾಗಿ ಬಂದದ್ದು ಒಳ್ಳೆಯ ಸಂಸ್ಕಾರ. ತಾಯಿ ಇದ್ದಾಗ ಹರಿಕಥಾ ಶ್ರವಣ, ದಾಸರ ಪದಗಳಿಂದ ಭಕ್ತಿಯ ಬೀಜ ಚಿಕ್ಕಂದಿನಲ್ಲಿಯೇ ಮೊಳಕೆಯೊಡೆದಿತ್ತು. ಅಣ್ಣನ ಮದುವೆಯಾಗಿ ಅತ್ತಿಗೆ ಬಂದ ಮೇಲೆ ಅವರ ಜೀವನ ಬಹಳ ದುಸ್ತರವಾಗಿ ಕಳೆಯಿತು. ಅಣ್ಣ ಅತ್ತಿಗೆಯರ ಹತ್ತಿರ ಬೆಳೆದ ವೆಂಕಪ್ಪನಿಗೆ ವಿದ್ಯಾಭ್ಯಾಸದ ಯೋಗ ದೊರೆಯಲಿಲ್ಲ. ವೆಂಕಪ್ಪನ ಅಣ್ಣ ವಿದ್ವಾಂಸನಾಗಿದ್ದು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಗಿ ಭಾಗವತ ಮುಂತಾದ ಕಥೆಗಳನ್ನು ಹೇಳಿ ಬರುತ್ತಿದ್ದರು. ಅದರಿಂದ ಮನೆಯಲ್ಲಿ ಅತ್ತಿಗೆ ಕಾರ್ಭಾರ ನಡೆಯುತ್ತಿತ್ತು. ಬಾಲಕನಿಗೆ ಅತ್ತಿಗೆಯು ಹೇಳಿದ ಕೆಲಸ ಮಾಡುವುದು ಅನಿವಾರ್ಯವಾಗಿತ್ತು.
ದನ ಕಾಯಲು ಹೋಗುವುದು, ಕೊಟ್ಟಿಗೆಯನ್ನು ಸ್ವಚ್ಛ ಮಾಡುವುದು ಮತ್ತು ನದಿಯಲ್ಲಿ ಮಿಂದು ಮಡಿನೀರು ತರುವುದು, ಹೀಗೆ 10 ಕೆಲಸವನ್ನು ಮಾಡುತ್ತಿದ್ದನು. ನಂತರ ಅತ್ತಿಗೆ ಕೊಟ್ಟ ಒಣ ಭಕ್ಕರಿ ತಿನ್ನಬೇಕಾಗುತ್ತಿತ್ತು. ವೆಂಕಪ್ಪನಿಗೆ ಬರುತ್ತಿದ್ದ ದೇವರ ಸ್ತೋತ್ರವೆಂದರೆ ವೆಂಕಟೇಶ ಸ್ತೋತ್ರ ಮತ್ತು ನಿಯಮದಿಂದ ತ್ರಿಕಾಲ ಸಂಧ್ಯಾವಂದನೆ ಮತ್ತು ಗಾಯತ್ರಿ ಜಪ ಮಾತ್ರ. ಅಷ್ಟನ್ನು ತಪ್ಪದೆ ದಿನಾಲು ಮಾಡುತ್ತಿದ್ದನು. ಪ್ರಸನ್ನ ವೆಂಕಟದಾಸರ ಬದುಕಿನಲ್ಲಿ ಬಾಲ್ಯದಲ್ಲಿಯೇ ವೈರಾಗ್ಯದ ಹಾದಿ ಗೋಚರವಾಗಿತ್ತು. ಅದಕ್ಕೆ ಅವರ ಬದುಕುವ ರೀತಿಯೇ ಕಾರಣವಾಗಿರಬಹುದು. ಬಡತನದ ಬೇಗೆ, ಅನಾಥ ಪ್ರಜ್ಞೆ, ಅತ್ತಿಗೆ ಕೂಳಿಗೆ ದಂಡ ಎನ್ನುವ ಅವಹೇಳನದ ಮಾತುಗಳು ಹೀಗೆಲ್ಲದರಿಂದ ಅವರನ್ನು ಸಂಪೂರ್ಣವಾಗಿ ಪರಮಾತ್ಮನ ಕಡೆಗೆ ಸೆಳೆದು ಬಿಟ್ಟಿತ್ತು. ಅನಾಥರಾದ ತಮಗೆ ಭಗವಂತನೇ ಎಲ್ಲ ಎನ್ನುವ ಪರಿಪೂರ್ಣ ಭಕ್ತಿ ಅವರಲ್ಲಿ ಹುಟ್ಟಿ ಪ್ರಾಪಂಚಿಕ ಸುಖದ ವಿಷಯದಲ್ಲಿ ಆಸಕ್ತಿ ಕಡಿಮೆಯಾಗಿತ್ತು. ವೈರಾಗ್ಯದ ಭಾವ ಚಿಕ್ಕಂದಿನಲ್ಲಿ ತಾನಾಗಿಯೇ ಬಂದು ಆಧ್ಯಾತ್ಮದ ಹಾದಿ ತೆಗೆದುಕೊಂಡು ಬಿಟ್ಟಿತ್ತು. ಮಹಾತ್ಮರ ಜೀವನದಲ್ಲಿ ಏನೇನೋ ತಿರುವುಗಳು ಬರುವವೋ, ಶ್ರೀಹರಿಯು ಅವರನ್ನು ಪರೀಕ್ಷಿಸಿ ಹೇಗೆ ಹೊರಗೆ ಹಚ್ಚಿ ಶುದ್ಧ ಅಪರಂಜಿಯಂತೆ ತೋರಿಸುವನೋ ಆ ಭಗವಂತನೇ ಬಲ್ಲನೆಂದು ಅನಿಸುವುದು. ಜ್ಞಾನಿಗಳ ಜೀವನದಲ್ಲಿ ವಿಚಿತ್ರ ಘಟನೆಗಳು ಘಟಿಸಿ ಅವರ ಬದುಕಿನ ತಿರುವು ಬೇರೆಯೇ ಆಗುವುದು. ಗೋಸ್ವಾಮಿ ತುಳಸಿದಾಸರಿಗೆ ಅವರ ಹೆಂಡತಿಯ ಚುಚ್ಚು ಮಾತಿನಿಂದ ಬದುಕಿನ ಉದ್ಧಾರವನ್ನು ಕಂಡು ಮಹಾನ್ ಸಂತರಾದರು. ಹಾಗೆಯೇ ದಾಸರ ಜೀವನದಲ್ಲಿಯೂ ಮಜ್ಜಿಗೆಯ ಪ್ರಸಂಗ ಅವರಿಗೆ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ದಾರಿಯನ್ನು ತೋರಿಸಿಕೊಟ್ಟಿತ್ತು. ಒಮ್ಮೆ ಬೇಸಿಗೆ ಕಾಲ, ವೈಶಾಖ ಮಾಸ. ಬಯಲು ಸೀಮೆ ಬಾಗಲಕೋಟೆಯಲ್ಲಿ ವಿಪರೀತ ಬಿಸಿಲಿನ ಧಗೆ. ವೆಂಕಪ್ಪನು ದನಗಳನ್ನು ಮೇಯಿಸಿಕೊಂಡು ಬಂದು ಅವರ ಅತ್ತಿಗೆ ಬಾಯಾರಿಕೆ ಬಹಳವಾಗಿ ಒಣ ಭಕ್ಕರಿ ತಿನ್ನಲು ಆಗುತ್ತಿಲ್ಲ, ಒಂದು ಥಾಲಿ ಮಜ್ಜಿಗೆಯನ್ನು ದಯವಿಟ್ಟು ಕೊಡಿರಿ ಎಂದು ಕೇಳಿದನು. ಮಜ್ಜಿಗೆಯನ್ನು ಕೊಡದೆ ಅತ್ತಿಗೆ ಆಡಿದ ಕಠೋರ ಮಾತುಗಳು ಅವರ ಮನಸ್ಸಿನ ಮೇಲೆ ಪರಿಣಾಮವನ್ನುಂಟು ಮಾಡಿದವು. ದಾಸರು ನೊಂದು ಮನೆಯನ್ನು ತ್ಯಜಿಸಿ ತಿರುಪತಿಗೆ ಹೊರಟ ಭಕ್ತರ ಗುಂಪೊಂದರ ಜೊತೆಗೆ ಸೇರಿ ಹೊರಟರು. ಸಜ್ಜನ ಭಕ್ತರ ಸಹಯೋಗದಿಂದ ಅವರ ಮನಸ್ಸಿಗೆ ಶಾಂತಿ ದೊರೆತು ಹರಿಭಕ್ತಿಯ ಸಿಂಚನವಾಯಿತು. ಪ್ರಯಾಣ ಮಾಡುತ್ತಾ ತಿರುಪತಿ ತಲುಪಿದಾಗ ಬೆಟ್ಟವನ್ನೇರಿ ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಶ್ರೀನಿವಾಸನ ದರ್ಶನದಿಂದ ಭಕ್ತಿ ಪರವಶರಾದರು. ಅನಾಥ ರಕ್ಷಕ, ನೀನೇ ನನಗೆ ಕೃಪೆ ತೋರಿ ನನ್ನ ಉದ್ಧಾರ ಮಾಡು ಎಂದು ಬೇಡಿಕೊಂಡರು. ಭಕ್ತನ ಕರೆಗೆ ಓಗೊಟ್ಟು ಭಕ್ತವತ್ಸಲ ದಯಾನಿಧಿ ವೆಂಕಟೇಶನು ದಾಸರ ನಾಲಿಗೆ ಮೇಲೆ ಪ್ರಸನ್ನ ವೆಂಕಟ ಎಂಬ ಬೀಜಾಕ್ಷರ ಬರೆದು ಅಂಕಿತ ಕೊಟ್ಟದ್ದು ಅವರ ಚರಿತ್ರೆಯಿಂದ ತಿಳಿದು ಬರುವುದು. ಬೀಜಾಕ್ಷರದ ನಂತರ ಮೊದಲನೇ ಪದ, ತಪ್ಪು ನೋಡದೆ ಬಂದೆಯಾ ಎನ್ನಯ್ಯ ತಂದೆ ಅಪ್ಪ ವೆಂಕಟೇಶನೇ ನಿರ್ದೋಷನೇ. ಈ ಕೀರ್ತನೆ ಅವರ ಬಾಯಿಂದ ತಾನಾಗಿಯೇ ಬಂದಿತ್ತು. ಭಗವಂತನ ಅನುಗ್ರಹ ಪಡೆದ ದಾಸರ ಮಾತುಗಳೇ ವೇದಾರ್ಥಗಳಾದವು. ಅವರ ಮುತ್ತಿನಂತ ನುಡಿದ ನುಡಿಯೇ ಪದ್ಯಗಳಾದವು. ಜೀವಕ್ಕೆ ಚೈತನ್ಯ ತುಂಬಿ ದೇವರ ನಾಮದ ನುಡಿಯ ಮುತ್ತುಗಳು ಉದುರುತ್ತಾ ಹೋದವು. ದಾಸರು ಭಗವಂತನ ಅನುಗ್ರಹ ಸಂಪಾದಿಸಿದ ಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಸಂಚರಿಸಿದರು. ಆಗಿನ ಕಾಲದಲ್ಲಿ ತೀರ್ಥಯಾತ್ರೆಯನ್ನು ಮಾಡುವುದು ಸುಲಭವಾಗಿರಲಿಲ್ಲ. ಪಾದಯಾತ್ರೆಯಿಂದಲೋ ಅಥವಾ ಕುದುರೆಗಳ ಮೂಲಕವೋ ಮಾಡುತ್ತಿದ್ದರು. ದಾಸರು ಕರ್ನಾಟಕದಲ್ಲಿಯ ಪುಣ್ಯಕ್ಷೇತ್ರಗಳಾದ ಮುಳುಬಾಗಿಲು, ನವವೃಂದಾವನ, ಮೊಳಖೇಡ, ಉಡುಪಿ, ತೊರವಿ, ಬಾದಾಮಿ ಅಲ್ಲದೆ ತಿರುಪತಿ, ಶ್ರೀಶೈಲ, ಅಹೋಬಲ, ಶ್ರೀರಂಗಂ, ರಾಮೇಶ್ವರ್, ಕಂಚಿ ಮತ್ತು ಘಟಿಕಾಚಲ, ಪಂಢರಾಪುರ ಮುಂತಾದ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿದರು. ಉತ್ತರ ಭಾರತದಲ್ಲಿಯೂ ಯಾತ್ರಾ ಸ್ಥಳಗಳಾದ ಕಾಶಿ, ಮಥುರಾ, ದ್ವಾರಕಾ ಮುಂತಾದ ಸ್ಥಳಗಳಿಗೂ ಹೋಗಿದ್ದರೆಂದು ತಿಳಿದು ಬರುವುದು. ದಾರಿಯಲ್ಲಿ ಹಳ್ಳಿ ಪಟ್ಟಣಗಳಲ್ಲಿ ವಿಶ್ರಮಿಸಿ ಅಲ್ಲಿಯ ಜನರೊಂದಿಗೆ ತಾವು ಬೆರೆತು ತಮ್ಮ ಕೀರ್ತನೆಗಳ ಮೂಲಕ ಜನರಲ್ಲಿ ಸದಾಚಾರ ಜಾಗೃತಿಯನ್ನು ಮಾಡಿಸುತ್ತಿದ್ದರು. ಎಲ್ಲ ಥರದ ಸೌಕರ್ಯಗಳಿದ್ದರೂ ನಾವು ಯಾತ್ರೆ ಮಾಡಲು ಪೇಚಾಡುವೆವು. ದಾಸರು ಹೇಗೆ ಹೋಗಿ ಬಂದರೋ ಎಂದು ಆಶ್ಚರ್ಯ ಮತ್ತು ಅವರ ದೃಢ ಸಂಕಲ್ಪ ಭಕ್ತಿ ನೋಡಿ ಬೆರಗಾಗುವೆವು.